ಅಲ್ಲಿ ವೆಂಟಿಲೇಷನ್ ಝೀರೋ, ಗಲೀಜ್ ಆಗಿರುತ್ತೆ. ಎಲ್ಲ ಫುಲ್ ಬ್ರಾಂಡೆಡ್ ಶೂಸ್ ಗಳೇ ಯಾವ್ದು ನೋಡಿ, ಲೈಕ್ ಬ್ರಾಂಡೆಡ್ ಇಲ್ದಿರ ಸಸ್ತಾ ಶೂಸ್ ಗಳು ಯಾವ್ದಿಲ್ಲ. ನನ್ನ ಜೊತೆ ಆಗಿದೆ ಈ ತರ ಎಲ್ಲ. ಟೆರೆಸ್ ವ್ಯೂ ನಾ ನಿಮ್ಗೆ ನಿಜವಾಗ್ಲೂ 105 ಇದು ನಾನಿರುವಂತ ರೂಮ್ ಇವಾಗ ಇದೆ ಅನ್ನೋದನ್ನ ನಾನು ತೋರಿಸ್ತೀನಿ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ನ್ಯೂ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ, ನೀವು ಆರಾಮಾಗಿದ್ದೀರಾ ಅನ್ಕೊಂತೀನಿ. ಅಂದಿದ್ದು ಸಾಗರ್. ಎಸ್, ಇವತ್ತು ನನ್ನ ಕಂಟೆಂಟ್ ಏನು ಅಂದ್ರೆ ನನ್ನ ಪಿ ಜಿನ ಟೂರ್ ಮಾಡ್ತೀನಿ ಅಂಡ್ ನಾನು ಪಿ ಜಿ ಜೊತೆ ನನ್ನ ರೂಮ್ನು ಸಹ ಟೂರ್ ಮಾಡ್ತೀನಿ. ಹೇಗಿರುತ್ತೆ, ಏನ್ ಸಮಾಚಾರ ಅನ್ನೋದನ್ನ ನೀವು ಪೂರ್ತಿ ನೋಡ್ತೀರಾ. ಪೂರ್ತಿ ಬ್ಲಾಗ್ ನೋಡಿ, ತುಂಬಾ ಸಖತ್ತಾಗಿದೆ. ಅಂಡ್ ಕೀಪ್ ವಾಚಿಂಗ್. ಲವ್ ಯು. ಇದೇ ನಾನಿರುವ ಪಿ ಜಿ, ಬ್ಲೂ ಬೆಲ್ ಜೆಂಟ್ಸ್ ಪಿ ಜಿ. ಅಂಡ್ ಯಾವ್ದೇ ಸ್ಟ್ರೇಂಜರ್ಸ್ ಆಗ್ಲಿ ಒಳಗ್ ಬರ್ಲಿಕ್ಕೆ ಯಾವುದೇ ತರ ಅಲೌಡ್ ಇಲ್ಲ. ಅಂಡ್ ದ ಮೇನ್ ಥಿಂಗ್ ಯಾಕೆ ಅಂದ್ರೆ ಇಲ್ಲಿ ಬಯೋಮೆಟ್ರಿಕ್ ಇದೆ, ನಮ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್. ನಮ್ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಆದ್ರೇನೆ ಈ ಗೇಟ್ ಓಪನ್ ಆಗುತ್ತೆ. ಈ ಗೇಟ್ ಓಪನ್ ಆಗ್ಬೇಕಂದ್ರೆ ನಮ್ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಆಗ್ಬೇಕು. ಸೊ ಅದಕ್ಕೆ ಆಚೆ ಇರೋರು ಯಾರು ಒಳಗ್ ಬರ್ಲಿಕ್ಕೆ ಟ್ರೈ ಮಾಡಲ್ಲ. ನಾವು ಒಳಗ್ ಹೋಗೋಣ, ಹೇಗಿರುತ್ತೆ ಏನ್ ಸಮಾಚಾರ ಅಂತ ನಾನು ತೋರಿಸ್ತೀನಿ ನೋಡಿ. ಗೈಸ್, ಇದು ಗ್ರೌಂಡ್ ಫ್ಲೋರ್. ಆಕ್ಚುಲಿ ಪೂರ್ತಿ ಗ್ರೌಂಡ್ ಫ್ಲೋರ್. ಇದು ನಮಗೆ ಲಿಫ್ಟ್ ಇದೆ. ನಾವಿವಾಗ ಫಸ್ಟ್ ಫ್ಲೋರ್ ಹೋಗ್ತಾ ಇದೀನಿ, ಅಂದ್ರೆ ನಾನ್ ಇರುವಂತ ಫ್ಲೋರ್ ಇದು. ಸೊ ನನ್ ರೂಮ್ ಹೇಗಿದೆ, ಏನ್ ಸಮಾಚಾರ ಅನ್ನೋದನ್ನ ನಾನು ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಇದು ನಾನಿರೋ ಫ್ಲೋರ್. ಇದು ಎಲ್ಲಾ ಫ್ಲೋರ್ ಅಲ್ಲೂ ಸೋಫಾಗಳಿರುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ ಆಗಿರ್ಬೋದು, ಸೆಕೆಂಡ್ ಫ್ಲೋರ್ ಅಲ್ಲಿ ಆಗಿರ್ಬೋದು, ಥರ್ಡ್ ಫ್ಲೋರ್ ಅಲ್ಲಿ ಆಗಿರ್ಬೋದು. ಯಾಕಂದ್ರೆ ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಇದು ನಾನಿರುವಂತ ಫ್ಲೋರ್. ಇದು ಫಸ್ಟ್ ನಾನು ಇದ್ದಿದ್ದ ರೂಮ್ ಅಂದ್ರೆ ಇದೆ. ಇದು ನಾನು ಫಸ್ಟ್ ಇದ್ದಿದ್ದು ರೂಮು, 103 ನಾನು ಫಸ್ಟ್ ಇದ್ದಿದ್ದು ರೂಮು. ಬಟ್ ಐ ವಿಲ್ ಶೋ ಯು ಗೈಸ್, ನಾನು ತೋರಿಸ್ತೀನಿ ನೋಡಿ. ಇದು 103 ರೂಮ್. ನಾನು ಅಲ್ಲಿದ್ದಿದ್ದು ಆ್ಯಕ್ಚುಲಿ ಆ ಬೆಡ್ ನಂದು. ಇದು ನನ್ನ ಕಸಿನ್ ಬೆಡ್ ಆಗಿತ್ತು. ಅಲ್ಲಲ್ಲ, ಇದು ನನ್ನ ಕಸಿನ್ ಬೆಡ್ ಆಗಿತ್ತು. ಯಾವ ಮಿರರ್ ಇದೆ ಅಲ್ವಾ, ಮಿರರ್ಗೆ ಆ ಕಡೆ ಲಾಸ್ಟ್ ಇರೋದು ನನ್ನ ಕಬೋರ್ಡ್ ಆಗಿತ್ತು. ಸೊ ಇಲ್ಲಿಂದ ನಾನು ಎಕ್ಸಿಟ್ ಆದಮೇಲೆ 105 ಇದು ನಾನಿರುವಂಥ ರೂಮ್ ಇವಾಗ. ಸೊ ನನ್ನ ರೂಮ್ ಹೇಗಿದೆ ಅನ್ನೋದನ್ನ ನಾನು ತೋರಿಸ್ತೀನಿ. ಸೊ ದಿಸ್ ಈಸ್ ಅವರ್ ರೂಮ್, ದಿಸ್ ಇಸ್ ಅವರ್ ಹೋಲ್ ರೂಮ್. ನಮ್ಮ ಏನ್ ಅಡ್ವಾಂಟೇಜ್ ಏನಂದ್ರೆ ಈ ರೂಮಲ್ಲಿ ಸನ್ಲೈಟ್ ಬರುತ್ತೆ, ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ ರೂಮಲ್ಲಿ. ಗಾಳಿ ಆಚೆಗೆ ಹೋಗಿ ಒಳಗೆ ಬರುತ್ತೆ. ದಟ್ಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್. ನಾನು ಇದ್ದಿದ್ದು ಹಳೆ ರೂಮಲ್ಲಿ ಈ ರೂಮ್ಗೆ ಆ ರೂಮ್ಗೆ ವ್ಯತ್ಯಾಸ ಏನು ಅಂದ್ರೆ ಅಲ್ಲಿ ವೆಂಟಿಲೇಷನ್ ಝೀರೋ, ಇಲ್ಲಿ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ. ಅಂಡ್ ಲೆಟ್ ಮಿ ಶೋ ಯು ಮೈ ಬೆಡ್. ಸ್ವಲ್ಪ ಗಲೀಜ್ ಆಗಿರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇದು ಬಾಯ್ಸ್ ಪಿ ಜಿ, ಗರ್ಲ್ಸ್ ಪಿ ಜಿ ಅಲ್ಲ. ನೋಡಿ, ಅದು ನನ್ನ ಬೆಡ್. ದಟ್ ಲಾಸ್ಟ್ ಒನ್ ಈಸ್ ಮೈ ಬೆಡ್. ನನ್ನ ಬಟ್ಟೆಗಳೇ. ಈ ನನ್ನ ಬೆಡ್ಡಿಂದ ಆಚೆಗೆ ಈ ವ್ಯೂ ಸಿಗುತ್ತೆ. ಸ್ವಲ್ಪ ನೆಟ್ ಅಡ್ಡ ಇದೆ, ಬಟ್ ಯು ಕ್ಯಾನ್ ಸಿ ದಟ್ ನನಗೆ ಈ ವ್ಯೂ ಸಿಗುತ್ತೆ. ಆ್ಯಂಡ್ ದಿಸ್ ಈಸ್ ಹೋಲ್ ಮೈ ಬೆಡ್. ನಮ್ಗೆ ಇಷ್ಟೇ ಕೊಡೋದು. ಆ್ಯಂಡ್ ಇದೇನಿದೆ ಅಂದರೆ, ಇದು ನಾನು ವಾಶ್ ಆಗಿರೋಂಥ ಕ್ಲಾತ್ಸ್ನ ನಾನು ಇಲ್ಲಿ ಇಟ್ಕೊತೀನಿ. ನಾನು ಈ ಬ್ಯಾಗ್ ಇನ್ನೂ ಓಪನ್ನೇ ಮಾಡಿಲ್ಲ. ಬಟ್ಟೆನ ಎತ್ಕೊತೀನಿ, ಬೇಡಿದ್ರೋ ಬಟ್ಟೆನ ಅಲ್ಲೇ ಬಿಟ್ಬಿಡ್ತೀನಿ. ಯಾವುದೇ ಬಟ್ಟೆನ ಎತ್ಕೊಂಡೋಗಿ ನಾನು ಕಬೋರ್ಡಲ್ಲಿ ಇಡಲ್ಲ. ಬಿಕಾಸ್ ಕಬೋರ್ಡಲ್ಲಿ ಇಟ್ಟಾಗ ಏನಾಗುತ್ತೆ, ಕಬೋರ್ಡ್ ತುಂಬ ಚಿಕ್ಕದಿದೆ. ಸೊ ಇದು ನನ್ನ ಕಬೋರ್ಡ್, ಇದು ನನ್ನ ಕಬೋರ್ಡ್. ಇದೇ ನನ್ನ ಬೆಡ್ ಗೈಸ್. ಪ್ರತಿಯೊಬ್ಬರು ಕ್ಲೀನ್ ಆಗಿರಕ್ಕಾಗಲ್ಲ. ಬಿಕಾಸ್ ಅವ್ರವ್ರಿಗೆ ಆದಂತ ಒಂದು ಇದಿರುತ್ತೆ, ಅವ್ರ ವರ್ಕ್ ಪ್ರೆಷರ್ ಇರುತ್ತೆ, ಬಂದು ಕ್ಲೀನ್ ಮಾಡ್ಕೊಂಡಿರಕ್ಕಾಗಲ್ಲ. ಸೊ ಒಬ್ಬೊಬ್ರು ಬೆಡ್ ಒಂದೊಂದ್ ತರ ಇರುತ್ತೆ. ಸೊ ಅದು ನನ್ನ ಬೆಡ್. ಈಗ ದಿಸ್ ಪಾರ್ಟ್ ಏನಿದೆ ಗೈಸ್, ಇದು ನಾನೇ ಮಾಡಿರೋದು. ಆ್ಯಂಡ್ ಇದು ಪೂರ್ತಿ ನಂದೇ ಸ್ಟ್ಯಾಂಡ್. ಇದು ಈ ಬಾಕ್ಸ್ ಏನಂದ್ರೆ, ನಾನು ಯಾವ ಕ್ಲಾತ್ಸ್ನ ವಾಶ್ರೂಮಿಂದ ಬಂದು ಒಗಿಬೇಕು ಅನ್ಕೊಂತೀನಿ ಅದನ್ನೇ ಇದ್ರಲ್ಲಿ ಹಾಕ್ತೀನಿ. ಒಗ್ದಿರೋದನ್ನ ನಾನು ತೋರಿಸ್ದಂಗೆ ಅದರಲ್ಲೇ ಹಾಕ್ತೀನಿ. ಇದು ಯಾವುದು ಒಗಿಬೇಕೋ ಅದನ್ನ ಇಲ್ಲೇ ಹಾಕೊತೀನಿ. ಇದು ಪೂರ್ತಿ ನಾನೇ ಮಾಡಿರೋದು. ಇದು ತುಂಬ ಗಲೀಜಾಗಿತ್ತು ಆ್ಯಕ್ಚುಲಿ. ನನ್ನ ಓಲ್ಡ್ ರೂಮ್ಮೇಟು ಲಾಕ್ಟೆಡ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದ. ನೋಡಿ, ಈ ಸ್ಟಿಕ್ಕರ್ಸ್ ಇಷ್ಟಿಷ್ಟೇ ಸ್ಟಿಕ್ಕರ್ಸ್ ಎತ್ಕೊಂಡು ನಾನು ಇದನ್ನ ಪೂರ್ತಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿರೋಕ್ಕೆ. ಇದೆಲ್ಲ ನನ್ನ ಶೂಸೇ. ಇದು ನನ್ನ ಫಾರ್ಮಲ್ ಶೂ ಆ್ಯಕ್ಚುಲಿ. ನೋಡಿ, ಇದು ನನ್ನ ಫಾರ್ಮಲ್ ಶೂ. ಇದೇ ಅಟ್ ಪ್ರೆಸೆಂಟ್ ನಾನು ಇವಾಗ ಕಾಲೇಜ್ಗೆ ಹಾಕೋದಂದ್ರೆ ಇದೇ ಶೂನೇ. ಇದು ನಾನು ಇದನ್ನ ಲಕ್ಕಿ ಶೂ ಅಂತಲೇ ಕರಿತೀನಿ. ಇದು ನನ್ನ ಫಸ್ಟ್ ಶೂ ಅಂದರೆ ನಾನು ಯೂನಿವರ್ಸಿಟಿಗೆ ಜಾಯ್ನ್ ಆದಾಗ ತಗೊಂಡಿದ್ದು ಫಸ್ಟ್ ಶೂ. ಐ ಲವ್ ದಿಸ್ ಶೂ ಅ ಲಾಟ್. ನನಗೆ ಈಗೂ ಸಖತ್ ಕಂಫರ್ಟ್ ಕೊಡುತ್ತೆ ಈ ಶೂ. ಅದಕ್ಕೆ ಈ ಶೂನ ಹಿಂಗೆ ಇಟ್ಟಿದ್ದೀನಿ. ಇದು ನನ್ನ ಹಳೇ ಫಾರ್ಮಲ್ ಶೂ. ಇದು ಯು ಕ್ಯಾನ್ ಸಿ ದಿಸ್ ಗೈಸ್. ನೋಡಿ, ಇದು ನನ್ನ ಹಳೇ ಫಾರ್ಮಲ್ ಶೂ. ಯಾವುದನ್ನು ಪಾಲಿಷ್ ಮಾಡಿಲ್ಲ. ಇದು ಲಾಸ್ಟ್ ಇಯರ್ ಹಾಕ್ದಂಥ ಶೂಸ್. ಇದು ಫುಲ್ ಗಲೀಜ್ ಆಗಿಬಿಟ್ಟಿದೆ. ಒಂದ್ಸತಿ ವಾಶ್ ಮಾಡಬೇಕು. ಆ್ಯಂಡ್ ಇದು ಸ್ವಲ್ಪ ಮಟ್ಟಿಗೆ ಕಿತ್ತೋಗಿದೆ, ಬಟ್ ಆಲ್ಸೋ ಇಟ್ಸ್ ಗುಡ್ ಆ್ಯಂಡ್ ಫೈನ್. ಇನ್ನು ಒಳಗಡೆ ಫುಲ್ ಕಂಫರ್ಟ್ ಆಗೇ ಇದೆ. ಯು ಕ್ಯಾನ್ ಸಿ ದ ಸೋಲ್. ಇದು ಪೂಮಾದಿದು. ಇಲ್ಲಿರೋದೆಲ್ಲ ಫುಲ್ ಬ್ರಾಂಡೆಡ್ ಶೂಸ್ಗಳೇ, ಯಾವುದು ನೋಡಿ, ಲೈಕ್ ಬ್ರಾಂಡೆಡ್ ಇಲ್ದಿರ ಸಸ್ತಾ ಶೂಸ್ಗಳು ಯಾವುದಿಲ್ಲ. ದಿಸ್ ಈಸ್ ಪೂಮಾ. ಆ್ಯಂಡ್ ನಾನು ಈ ಶೂನ ಯಾವಾಗನ ಲೈಕ್
ಮ್ಯಾಚಿಂಗ್ ಬ್ಲೂ ಕಲರ್ ಬಟ್ಟೆ ಹಾಕಿದಾಗ ಅಥವಾ ನೇವಿ ಬ್ಲೂ ಬಟ್ಟೆ ಹಾಕಿದಾಗ ಅದನ್ನು ಯೂಸ್ ಮಾಡ್ತೀನಿ. ಅಷ್ಟು ಬಿಟ್ಟರೆ ನಾನು ಬ್ಲ್ಯಾಕ್ ಶೂಸು ಮಂಡೇ ಆ್ಯಂಡ್ ಥರ್ಸ್ಡೇ ಯೂಸ್ ಮಾಡ್ತೀನಿ, ಫಾರ್ಮಲ್ಸು. ಇದನ್ನು ಯಾವಾಗಾನ ವೀಕೆಂಡ್ಸಲ್ಲಿ ಯೂಸ್ ಮಾಡ್ತೀನಿ. ಬಟ್ ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ತೀನಿ ಕೆಲವೊಂದು ಸತಿ ವೈಟ್ ಶೂ. ಬ್ಲೂ ಕಲರ್ ಅದೇ ನಾನು ಹೇಳಿದ್ನಲ್ವ, ಯಾವಾಗನ ಬ್ಲೂ ಕಲರ್ ಅಥವಾ ನೇವಿ ಕಲರ್ ಹಾಕೊಂಡಾಗ ಅದನ್ನು ಯೂಸ್ ಮಾಡ್ತೀನಿ. ಬಿಹಾಫ್ ಆಫ್ ದಟ್ ಅಷ್ಟೇ ನನ್ನ ಶೂ ಸ್ಟ್ಯಾಂಡು. ನಾನು ಇಲ್ಲಿಂದ ಕೇಬಲ್ಲು ಅಲ್ಲಿಗೆ ಎಳ್ಕೊಂಡಿದ್ದೀನಿ, ಯು ಮೇ ಸಿ ದಟ್. ಯಾಕಂದರೆ ನನಗೆ ಅಲ್ಲಿ ಕೇಬಲ್ ಪಾಯಿಂಟ್ ಇಲ್ಲ ನನಗೆ, ಇದ್ರೂ ಬ್ರೋ ಅಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ದಿಸ್ ಆರ್ ವಾಶ್ರೂಮ್ ಗೈಸ್. ಇದು ನಮ್ಮ ಪೂರ್ತಿ ವಾಶ್ರೂಮ್. ಇದು ನಮ್ಮ ಪೂರ್ತಿ ವಾಶ್ರೂಮ್ ಇದು. ನೋಡಿ, ಇದು ಗೀಸರ್ ನೋಡಿ, ರೆಡ್ ಲೈಟ್ ಆನ್ ಆದರೆ ಗೀಸರ್ ಆನ್ ಆಗುತ್ತೆ. ಶವರ್ ಮಾಡ್ಬೋದು ನಾವು. ಫುಲ್ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದೀವಿ ನಾವು. ವಾಶ್ರೂಮ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತೀರಿ. ಆ್ಯಂಡ್ ಇದು ನಂದೇ ಶರ್ಟ್, ಡೋಂಟ್ ವರಿ. ಇದು ನಾನು ದಿಸ್ ಆರ್ ಸ್ಮಾಲ್ ಮಿರರ್. ಮೇನ್ ಪಾರ್ಟ್ ಕಬೋರ್ಡ್ ಅಲ್ಲಿ ಏನಿರ್ಬೋದು, ಕಬೋರ್ಡಲ್ಲಿ ಏನಿರುತ್ತೆ ಅನ್ನೋದನ್ನ ನೋಡಿಸ್ತೀನಿ. ಆಗಾಶ್, ಇದು ನನ್ನ ಪೂರ್ತಿ ಕಬೋರ್ಡ್. ಇದು ನೋಡಿ, ಆ ಮೊಳೆ ಯಾಕೆ ಹೊಡೆದಿಕೊಂಡಿದ್ದೀನಿ ಅಂದರೆ, ಸೊ ನಾನು ಈ ಥರದನ್ನೆಲ್ಲ ಟ್ಯಾಗ್ ಮಾಡ್ತಾ ಇರ್ತೀನಿ. ಈ ಥರದ್ದು ಆ್ಯಕ್ಚುಲಿ ಇನ್ನೂ 2 ಇತ್ತು, ಎಲ್ಲೋ ಹೋಗ್ಬಿಟ್ಟಿದೆ, ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಈ ಥರದ್ದು. ಬಟ್ ಇಟ್ಸ್ ಓಕೆ. ಇದು ಇಫ್ ಯು ನೋ ಇದ್ರ ಬಗ್ಗೆ. ಆ್ಯಂಡ್ ಇದು ನನ್ನ ವಾಚ್, ಇದು ನಮ್ಮಪ್ಪ ಕೊಡಿಸಿದ್ದು. ಈ ವಾಚ್ ನಮ್ಮ ಅಣ್ಣದಿದು. ಇದು ನಮ್ಮ ಅಣ್ಣ ಗಿಫ್ಟೆಡ್ ಅಲ್ಲ, ನಾನೇ ತೊಗೊಂಡ್ಬಿಟ್ಟೆ ಕಿತ್ಕೊಂಡು. ಇಟ್ಸ್ ನಾಟ್ ಕಿತ್ಕೊಂಡು, ನನಗೆ ಇಷ್ಟ ಆಯಿತು, ಕೇಳಿದೆ, ಕೊಟ್ಟ. ಸೊ ಇಟ್ಸ್ ಲೈಕ್ ದಟ್. ಅದು ಹೆಡ್ಫೋನ್ಸ್ ಆಗ್ಲಾಕ್ಲಿಕ್ಕೆ. ಇದು ನನ್ನ ಫೈಲ್, ಇದು ನನ್ನ ಇಂಟರ್ನ್ಶಿಪ್ ಡೈರಿ. ಈ ಬಾಕ್ಸಲ್ಲಿ ನನಗೆ ಬೇಕಾದಂಥ ಏನೇನೋ ಪ್ರಾಡಕ್ಟ್ಸ್ ನಾನು ಇದ್ರೆ ಹಾಕ್ಕೊತೀನಿ. ಬಿಹಾಫ್ ಆಫ್ ದಟ್ ಯು ಕ್ಯಾನ್ ಸಿ ದಟ್ ಇದನ್ನು ಮೇಲೆ ಪ್ಯಾಂಟ್ಸ್ ಇಟ್ಟಿದ್ದೀನಿ, ಕೆಳಗಡೆ ಶರ್ಟ್ಸ್ ಇಟ್ಟಿದ್ದೀನಿ, ಅದು ಬ್ಯಾಗ್. ಆ್ಯಂಡ್ ಅದರಲ್ಲೆಲ್ಲ ಏನಾನ ವಸ್ತುಗಳು ಬೇಕಾದರೆ ಹಾಕ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ದಿಸ್ ಆರ್ ಹೋಲ್ ಕವರ್ಡ್ ಗೈಸ್. ಇಷ್ಟೇ ಈ ಕವರ್ಡು. ಲುಕ್ ಗುಡ್, ಫೈನ್ ಆಗಿರ್ಬೇಕು. ಇವಾಗ ಡೈನಿಂಗ್ ಏರಿಯಾಗೆ ಹೋಗ್ಬೇಕಂದ್ರೆ ನಾವು ಹೋಗ್ಬೇಕಾಗಿರೋದು 3rd ಫ್ಲೋರ್ಗೆ. ಲೆಟ್ಸ್ ಗೋ. ಓನರ್ ತುಂಬಾ ಫ್ರೆಂಡ್ಲಿ ಇದ್ದಾರೆ ನನ್ನ ಜೊತೆ, ತುಂಬಾ ಕೋಆಪರೇಟಿವ್ ಇದ್ದಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಸಮ್ಟೈಮ್ಸ್ ನಾನು ರೆಂಟ್ ಕೊಡೋದು ಲೇಟ್ ಆದ್ರೂ ಹಿ ವಿಲ್ ಬಿ ಲೈಕ್, ಓಕೆ ಸಾಗರ್, ನಿಧಾನ ಕೊಡು, ಪರವಾಗಿಲ್ಲ. ಸೊ ಆ ತರ ಇದ್ದಾರೆ. ಬೇರೆಯವ್ರ ಹತ್ರ ಹೆಂಗೋ ನನ್ಗೆ ಗೊತ್ತಿಲ್ಲ, ಬಟ್ ನನ್ನ ಹತ್ರ ತುಂಬಾ ಚೆನ್ನಾಗಿದ್ದಾರೆ. ಐ ಆಲ್ವೇಸ್ ಅಪ್ರಿಶಿಯೇಟ್. ನೋಡಿ, ಇದು ನಮ್ಮ 3rd ಫ್ಲೋರ್. ದಿಸ್ ಇಸ್ ಅವರ್ ಡೈನಿಂಗ್ ಏರಿಯಾ. ಇದು ಬೆಳಗ್ಗೆ ಮಾಡಿರೋವಂಥದ್ದು ಇದೆಲ್ಲ. ಸೊ ತಿಂದಾಕಿದ್ದಾರೆ, ಖಾಲಿ ಆಗಿದೆ, ಕ್ಲೀನ್ ಮಾಡಿಲ್ಲ. ಗೈಸ್, ಬಾಯ್ಸ್ ಪಿ ಜಿ ಅಂದರೆ ಸ್ವಲ್ಪ ಗಲೀಜೇ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಡರ್ಟಿ ಆಗೇ ಇರುತ್ತೆ. ವಿ ಶುಡ್ ಅಡ್ಜಸ್ಟ್ ದಟ್. ಇದು ನಮ್ಮ ಪೂರ್ತಿ ಡೈನಿಂಗ್ ಏರಿಯಾ ಇಲ್ಲಿ. ಸೊ ಇದೇ ನಮ್ಮ ಡೈನಿಂಗ್ ಏರಿಯಾ. ಪ್ಯೂರಿಫೈರ್ ಫಸ್ಟ್ ಇದೊಂದೇ ಗೈಸ್ ಇದೊಂದೇ ಪ್ಯೂರಿಫೈರೇ ಇದ್ದಿದ್ದು. ನಾನು ಬರಬೇಕು ಅಂದರೆ 1st ಫ್ಲೋರಿಂದ ಇಲ್ಲಿಗೆ ಬರಬೇಕಿತ್ತು. ಲಿಫ್ಟ್ ಕೂಡ ಅಷ್ಟೇ ರೀಸೆಂಟಾಗಿ ಅವ್ರು ರಿಪೇರ್ ಮಾಡಿರೋದು. ಬಟ್ ಬೇರೆ ಟೈಮಲ್ಲಿ ನನಗೆ ವಾಟರ್ ಬೇಕಿದ್ರೆ ನಾನು 1st ಫ್ಲೋರಿಂದ ನಾನು ಮೇಲಕ್ಕೆ ಬಂದು ನೀರು ಹಿಡ್ಕೊಂಡು ಹೋಗ್ತಾಯಿದ್ದೆ ಎಷ್ಟೋ ಸತಿ. ಇಟ್ ಹ್ಯಾಪೆಂಡ್, ನನ್ನ ಜೊತೆ ಆಗಿದೆ ಈ ಥರ ಎಲ್ಲ. ಬಟ್ ಸ್ಟಿಲ್ ಐ ಆಮ್ ಓಕೆ ವಿತ್. ಮತ್ತು ಅದೇನು ಅಂದರೆ ಅದ್ರೊಳಗಡೆನೆ ಕುಕ್ ಮಾಡೋದು. ಆ್ಯಕ್ಚುಲಿ ಅದ್ರೊಳಗಡೆ ಕುಕ್ ಮಾಡಿ ತೊಗೊಂಬಂದು ಇಲ್ಲಿ ಇಡ್ತಾರೆ. ಆಮೇಲೆ ನಾವು ಅಲ್ಲಿಂದ ಬಡಿಸ್ಕೊಂಡು ಇಲ್ಲಿ ಕುತ್ಕೊಂಡು ತಿಂತೀವಿ. ಫುಡ್ ಮೆನ್ಯೂ. ಬಟ್ ಇದರಲ್ಲಿ ಒಂದೊಂದು ಸತಿ ಫಾಲೋ ಮಾಡ್ತಾರೆ, ಒಂದೊಂದು ಸತಿ ಫಾಲೋ ಮಾಡಲ್ಲ ಈ ಫುಡ್ ಮೆನ್ಯೂ. ಬಟ್ ಇಟ್ಸ್ ಓಕೆ ಗೈಸ್. ನನಗೆ ಫುಡ್ ಇಲ್ಲಿ ಒಂದು ರೇಂಜ್ಗೆ ಅಡ್ಜಸ್ಟ್ ಆಗಿದೆ. ಡೈನಿಂಗ್ ಏರಿಯಾಯಿಂದ ಮುಂದೆ ಬಂದರೆ ಯು ಕ್ಯಾನ್ ಸಿ ದಟ್ ವಾಶ್ ಮಾಡ್ಕೊಳ್ಲಿಕ್ಕೆ ವಾಷಿಂಗ್ ಮಿಷಿನ್ ಇದೆ. ನೋಡಿ, ವಾಶ್ ಮಾಡ್ಕೊಳ್ಲಿಕ್ಕೆ ವಾಷಿಂಗ್ ಮಿಷಿನ್ ಇದೆ. ನಾನು ಅದನ್ನು ತುಂಬ ಏನಾನು ಕ್ವಿಕ್ಕಾಗಿ ಹೋಗ್ಬೇಕಂದ್ರೆ ನಾನು ಇದನ್ನೇ ಯೂಸ್ ಮಾಡೋದು. ಬಟ್ ಇಲ್ಲ, ನಾನು ಆರಾಮಾಗಿ ಕ್ಲೀನಾಗಿ ಡೀಪ್ ವಾಶ್ ಮಾಡಬೇಕು ಅಂದರೆ ಐ ಯೂಸ್ ದಿಸ್ ಒನ್. ಅದು ಬಿಟ್ಟರೆ ಇದು ಬಟ್ಟೆ ಒಣಗಾಕ್ಲಿಕ್ಕೆ ಪೂರ್ತಿ ಸ್ಪೇಸ್ ಇದು. ಲೆಟ್ ಮಿ ಶೋ ಯು ದ ವ್ಯೂ ಗೈಸ್. ಬ್ಯೂಟಿಫುಲ್ ಥಿಂಗ್ ದ ಪಿ ಜಿಯಲ್ಲಿ ಏನಂದರೆ ದ ವ್ಯೂ, ಟೆರೆಸ್ ವ್ಯೂ. ನಾನು ನಿಮ್ಗೆ ನಿಜವಾಗ್ಲೂ ತೋರಿಸ್ಬೇಕು, ಬಿಕಾಸ್ ಲೆಟ್ ಮಿ ಶೋ ಯು ದಟ್ ಗೈಸ್. ಇದು ನನ್ನ ಟೆರೆಸ್ ವ್ಯೂ, ಇದು ನಮ್ಮ ಪಿ ಜಿ ಟೆರೆಸ್ ವ್ಯೂ. ನನಗೆ ತುಂಬ ಇಷ್ಟ ಆಗಿರುವಂಥ ಜಾಗ ಇದು. ನಾನು ಕೆಲವೊಂದ್ಸತಿ ಬೇಜಾರಾದಾಗ ನಾನು ಇಲ್ಲೇ ಬರ್ತೀನಿ. ಈಗ ಹಿಂಗಿದೆ, ಬಟ್ ನೈಟ್ ಆದರೆ ಮಾತ್ರ ಸಕ್ಕತ್ತಾಗಿರುತ್ತೆ. ಯು ಕ್ಯಾನ್ ಸಿ ದಟ್. ನೋಡಿ, ದ ಮೇನ್ ಥಿಂಗ್ ಏನು ಗೊತ್ತಾ, ಇಲ್ಲಿಂದ ಪೂರ್ತಿ ಟಿನ್ ಫ್ಯಾಕ್ಟ್ರಿ ಕಾಣಿಸುತ್ತೆ. ಅಂದರೆ ಆಲ್ಮೋಸ್ಟ್ ಟಿನ್ ಫ್ಯಾಕ್ಟ್ರಿ ಕಾಣಿಸುತ್ತೆ ನಮಗೆ. ಅಲ್ಲಿ ಮಾಲ್ ಇದೆ, ಅದು ಲೈಟಿಂಗ್ಸ್ ಆನ್ ಆಗಿದಾಗ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದೆಲ್ಲ ನಮ್ಮ ಪಿ ಜಿ ಇರೋ ಸರೌಂಡಿಂಗ್ ಏರಿಯಾ ಇದು. ನೋಡಿ, ಇದು ನಮ್ಮ ಟೆರೆಸ್ ವ್ಯೂ. ಆ್ಯಂಡ್ ದ ಮೇನ್ ಥಿಂಗ್, ನಮ್ಗೆ ಲ್ಯಾಂಡ್ ಮಾರ್ಕು ನಾವೇನಾದ್ರು ಬುಕ್ ಮಾಡಬೇಕು ಅಂದಾಗ ಗೊತ್ತಾಗಿಲ್ಲ, ಬುಕ್ ಮಾಡಿದಾಗ ಯಾವ ಲೊಕೇಶನ್ ಕೊಡೋದು ಗೊತ್ತಾಗಿಲ್ಲ ಅಂದಾಗ ವಿ ಆಲ್ವೇಸ್ ಗಿವ್ ಕಸ್ತೂರಿ ನಗರ್ RTO. ನೋಡಿ, ಅದೇ RTO, ಕಸ್ತೂರಿ ನಗರ್ RTO ಅದು. ನಾನು ಪಿ ಜಿಯಿಂದ ಮುಂದಕ್ಕೆ ಹೋದ್ರೆ ಯೂನಿವರ್ಸಿಟಿಗೆ ಹೋಗ್ತೀನಿ, ಪಿ ಜಿಯಿಂದ ಹಿಂದಕ್ಕೆ ಹೋದ್ರೆ ಜಿಮ್ಗೆ ಹೋಗ್ತೀನಿ. ಎಲ್ಲೂ ಹೋಗಿಲ್ಲ ಅಂದರೆ ನಾನು ಪಿ ಜಿಯಲ್ಲೇ ಇರ್ತೀನಿ. ದಟ್ಸ್ ದ ಓನ್ಲಿ ಥಿಂಗ್. ಜಿಮ್ಗೆ ಹೋಗ್ಬೇಕಂದ್ರೂ ಯು ಕ್ಯಾನ್ ಸಿ ದ ರೋಡ್. ಅದೇ ರೋಡಿಂದಾನೇ, ಆ ರೋಡಿಂದ ಆ ಅಪಾರ್ಟ್ಮೆಂಟ್ಸ್ ಏನು ಕಾಣಿಸ್ತಿದೆ ಅಲ್ಲ, ಆ ಅಪಾರ್ಟ್ಮೆಂಟ್ ಪಕ್ಕನೇ ನಮ್ಮ ಜಿಮ್ ಇರೋದು. ಅಂದರೆ ಸ್ವಲ್ಪ ಆ ಕಡೆಗೆ.
ಅದೇ ಗೈಸ್ ಇವತ್ತಿಗಿಷ್ಟೇ. ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ ನಾವು. ಕೀಪ್ ವಾಚಿಂಗ್. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್.